ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವೇನು ಕಲಿಯೋಣ ಅಂದರೆ, ನಾವು ಯಾತಕ್ಕೆ ಬರೀ ಪ್ರಕೃತಿ, ಪರಮಾತ್ಮ ಅಥವಾ ಉನ್ನತ ಜೀವಿಗಳನ್ನು ಮಾತ್ರ ಯಾತಕ್ಕೆ ಪ್ರಶಂಸೆ ಮಾಡಬೇಕು, ಬೇರೆಯವರನ್ನು ಯಾತಕ್ಕೆ ಪ್ರಶಂಸೆ ಮಾಡಬಾರ್ದು ಅಂತ. ಸೊ ನಾವು ಯಾರನ್ನು ಪ್ರಶಂಸೆ ಮಾಡಬೇಕು ಅಂತ ಪ್ರಶ್ನೆ ಬಂದಾಗ ಇದರಲ್ಲಿ ನಾವು ಆಗಲೇ ಹೇಳ್ದಂಗೆ ಇದರಲ್ಲಿ ಬರೀ ನೇಚರ್, ಹೈಯರ್ ಆ್ಯಂಡ್ ಡಿವೈನ್ ಇವ್ರು ಮಾತ್ರ ಬರ್ತಾರೆ. ಇವರನ್ನು ಮಾತ್ರ ಪ್ರಶಂಸೆ ಮಾಡಬೇಕು ಅಥವಾ ಸ್ತುತಿಸಬೇಕು ಅಂತ. ಅಥವಾ ನಾವು ಈ ಸೆಲೆಬ್ರಿಟೀಸ್, ಆದರೆ ಈಗಿನ ಕಾಲದಲ್ಲಿ ನಾವು ನೋಡಿದ್ರೆ ಹೆಚ್ಚಾಗಿ ಜನರು ಯಾರನ್ನ ಪ್ರಶಂಸೆ ಮಾಡ್ತಾ ಇರೋದು ಅಂದರೆ ಸೆಲೆಬ್ರಿಟೀಸ್. ಪ್ರಕೃತಿ ಪರಮಾತ್ಮ ಎಲ್ಲ ತಲೆನಲ್ಲೇ ಇಲ್ಲ ನಮ್ಮದು. ಸೊ ನಾವು ಹೆಚ್ಚಾಗಿ ಯಾರನ್ನು ಪ್ರಶಂಸೆ ಮಾಡ್ತಾ ಇರೋದು, ಸ್ತುತಿಸ್ತಾ ಇರೋದು ಅಂದರೆ ಈ ಸೆಲೆಬ್ರಿಟೀಸ್, ಯಾರೋ ಪಾಪ್ಯುಲರ್ ಸ್ಟಾರ್ಸ್ ಅಥವಾ ಸ್ಪೋರ್ಟ್ಸ್ ಪ್ಲೇಯರ್ಸ್ ಅಂಥವ್ರನ್ನ ಮಾತ್ರ ನಾವು ಪ್ರೇಸ್ ಮಾಡ್ತಾ ಇದ್ದಾರೆ ಜನರು. ಇದರಲ್ಲಿ ಒಂದು ನಾವು ಅಟೆನ್ಷನ್ ಮಾಡಿದಾಗಲೂ ಇದನ್ನು ಹೇಳಿದ್ವಿ, ಅದೇ ಕಾನ್ಸೆಪ್ಟ್ ಇದರಲ್ಲೂ ಬರುತ್ತೆ. ನಾವು ಯಾರನ್ನ ಪ್ರಶಂಸೆ ಮಾಡ್ತೀವೋ ಅದೇ ನಮ್ಮ ಮಂತ್ರ. ಸೊ ಅದು ನಾವು ಯಾರನ್ನ ಪ್ರಶಂಸೆ ಮಾಡ್ತೀವೋ ಆ ಪ್ರಶಂಸೆ ನಮ್ಮನ್ನು ಅವರ ಸ್ಥಿತಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ನಾವು ಯಾವ ಸ್ಥಿತಿಗೆ ಹೋಗಬೇಕು ಅನ್ನೋದನ್ನು ಫಸ್ಟು ಡಿಸೈಡ್ ಮಾಡಬೇಕು. ನಮಗೆ ಮೇಲೆ ಹೋಗಬೇಕಾ ಕೆಳಗೆ ಹೋಗಬೇಕಾ ಅಂತ. ಸೊ ನಾವು ಉನ್ನತ ಸ್ಥಿತಿಗೆ ಹೋಗಬೇಕು ಅಂದರೆ ಉನ್ನತ ಜೀವಿಗಳನ್ನೇ ಪ್ರಶಂಸೆ ಮಾಡಬೇಕು. ಸೆಲೆಬ್ರಿಟೀಸ್ ಆಗಿರ್ಬೋದು, ಅವ್ರ ಸೆಲೆಬ್ರಿಟೀಸ್ ಪಾಪ್ಯುಲರ್ ಆಗಿರ್ಬೋದು, ಅಂದ ಮಾತ್ರಕ್ಕೆ ಅವರ ಸ್ಥಿತಿ, ಅವರ ಆತ್ಮಿಕ ಸ್ಥಿತಿ ಎತ್ತರದಲ್ಲಿದೆ ಅಂತ ಅರ್ಥ ಅಲ್ಲ. ಸೊ ನಾವು ಏನನ್ನ ನಾವು ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀವಿ ಅದಕ್ಕೆ ಒಂದು ಪವರ್ ಅಥವಾ ಒಂದು ಶಕ್ತಿ ಇದೆ. ಯಾತಕ್ಕೆ ನಾವು ಹೈಯರ್ ಆ್ಯಂಡ್ ಡಿವೈನನ್ನೇ ಪ್ರೇಸ್ ಮಾಡಬೇಕು ಅಂದರೆ ಅವ್ರಿಗೆ ನಮ್ಮ ಪ್ರಶಂಸೆ ಬೇಕು ಅಂತಲ್ಲ. ಅವ್ರಿಗೆ ಯಾವುದೇ ಥರ ನಿರೀಕ್ಷೆ ಇಲ್ಲ ನಾವು ಅವ್ರನ್ನ ಪ್ರೇಸ್ ಮಾಡಬೇಕು ಅಥವಾ ಅವ್ರನ್ನ ಸ್ತುತಿ ಮಾಡಬೇಕು ಅಂತ. ನಮ್ಮಿಂದ ಅವ್ರಿಗೇನು ನಿರೀಕ್ಷೆ ಇಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಹೈಯರ್ ಲೆವೆಲ್ ಇದ್ದಾರೆ, ಹೈಯರ್ ಸ್ಟೇಜಲ್ಲಿ ಇದ್ದಾರೆ. ಸೊ ನಮ್ಮಿಂದ ಅವ್ರಿಗೇನು ಬೇಕಾಗಿಲ್ಲ. ನಮಗೆ ಅವರ ಸ್ಥಿತಿಗೆ ಹೋಗೋಕ್ಕೆ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಅವರನ್ನು ಪ್ರೇಸ್ ಮಾಡಬೇಕು. ಏನು ಹೇಳ್ತಾರೆ ಅಂದರೆ ವಿ ರೇಸ್ ವೆನ್ ವಿ ಪ್ರೇಸ್. ಸೊ ನಾವು ಸ್ತುತಿ ಮಾಡಿದಾಗ ನಮ್ಮ ಸ್ಥರ ಏನಿದೆ ಅದು ಎತ್ತರಕ್ಕೆ ಹೋಗುತ್ತೆ. ಸೊ ನಾವು ಉನ್ನತ ಸ್ಥಿತಿಗೆ ಹೋಗ್ತೀವಿ. ಸೊ ಅದಕ್ಕಾಗಿ ನಾವು ಪ್ರೇಸ್ ಮಾಡಬೇಕು. ಇನ್ನೊಂದು ಕಾರಣ ಏನು ಅಂದರೆ ಹೈಯರ್ ಆ್ಯಂಡ್ ಡಿವೈನ್ನೇ ಯಾತಕ್ಕೆ ಪ್ರೇಸ್ ಮಾಡಬೇಕು ಅಂದರೆ ಅದು ಒಂದು ಮ್ಯಾಗ್ನೆಟ್. ಪ್ರೇಸ್ ಅನ್ನೋದು ಒಂದು ಮ್ಯಾಗ್ನೆಟ್ ಇದ್ದಂಗೆ, ಒಂದು ಚುಂಬಕ ಅಥವಾ ಏನು ಹೇಳ್ತಾರೆ, ಮ್ಯಾಗ್ನೆಟ್ ಚುಂಬಕ ಅಂತ ಹೇಳ್ತಾರೆ. ಸೊ ನಾವು ನೇಚರ್, ಪ್ರಕೃತಿ ಅಥವಾ ಹೈಯರ್ ಆ್ಯಂಡ್ ಡಿವೈನ್ನ ಯಾರು ನಿಜವಾದ ಯೋಗ್ಯರಿದ್ದಾರೆ ಪ್ರಶಂಸೆ ಮಾಡೋದಕ್ಕೆ, ಅವ್ರನ್ನ ಪ್ರೇಸ್ ಮಾಡಿದಾಗ ಅವರು ನಮ್ಮನ್ನು ಎಳ್ಕೋತಾರೆ, ಮೇಲಕ್ಕೆ ಎತ್ತಾರೆ ಮೇಲಕ್ಕೆ. ಸೊ ನಾವು ತುಂಬ ಕ್ಲಿಯರ್ ಆಗಿರಬೇಕು ನಾವು ಯಾರನ್ನ ಪ್ರಶಂಸೆ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಯಾರನ್ನ ನಾವು ಪದೇ ಪದೇ ಪ್ರೇಸ್ ಮಾಡ್ತೀವೋ ನಾವು ಅವರ ಸ್ಥಿತಿಗೆ ಹೋಗ್ತೀವಿ. ನಾವು ಎತ್ತರದ ಸ್ಥಿತಿಗೆ ಹೋಗಬೇಕು ಅಂದರೆ ಹೈಯರ್ ಆ್ಯಂಡ್ ಡಿವೈನನ್ನೇ ಪ್ರೇಸ್ ಮಾಡಬೇಕು. ಸೊ ಇದು ಎರಡೂ ಥರ ವರ್ಕ್ ಆಗುತ್ತೆ ಈ ಮಂತ್ರ. ಸೊ ನಾವು ಕೇಳಿರ್ತೀವಿ, ಕೆಲವರು ಕೆಟ್ಟದ್ದನ್ನು ಪ್ರಶಂಸೆ ಮಾಡ್ತಾರೆ, ಕೆಟ್ಟ ಶಕ್ತಿಗಳನ್ನು ಪ್ರಶಂಸೆ ಮಾಡ್ತಾರೆ, ಅದಕ್ಕೆ ಮಂತ್ರವನ್ನು ಹೇಳ್ತಾರೆ. ಸೊ ಅವರು ಕೆಟ್ಟದ ಸ್ಥಿತಿಗೆ ಹೋಗ್ತಾ ಇರ್ತಾರೆ. ಸೊ ಯಾರು ಒಳ್ಳೆಯದನ್ನು ಪ್ರಶಂಸೆ ಮಾಡ್ತಾರೆ ಅವರು ಅದ್ರ ಕಡೆನೇ ಹೋಗ್ತಾ ಇರ್ತಾರೆ. ಸೊ ಇದು ಎರಡು ಥರನೂ ವರ್ಕ್ ಆಗುತ್ತೆ. ಸೊ ನಮ್ಮನ್ನು ಮೇಲೂ ಕರ್ಕೊಂಡು ಹೋಗುತ್ತೆ ಮಂತ್ರ, ಕೆಳಗೂ ಕರ್ಕೊಂಡು ಬರುತ್ತೆ. ಸೊ ನಾವು ಯಾರನ್ನು ಪ್ರಶಂಸೆ ಮಾಡ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ. ಸೊ ಆ ಎನರ್ಜಿ ಯಾವುದು ಅಂತ ಫಸ್ಟು ತಿಳ್ಕೋಬೇಕು. ಅದಕ್ಕಾಗಿಯೇ ನಾವು ಪದೇ ಪದೇ ಹೇಳ್ತಾ ಇರೋದು ಸೆಲೆಬ್ರಿಟೀಸು ಅವರು ಇವರನ್ನ ಅದನ್ನು ನಿಲ್ಲಿಸ್ಬೇಕು. ಐ ಥಿಂಕ್ ಈ ಕಾಲ ಕೂಡ ಮುಗೀತು. ಈಗ ಅವ್ರ ಸೆಲೆಬ್ರಿಟಿ, ಅವರು ಒಂದು ಸ್ಪೆಷಲ್ ಸ್ಟೇಟಸ್ಸು, ಆ ಕಾಲ ಎಲ್ಲ ಹೋಯ್ತು ಈಗ. ಸೊ ಯಾರಿಗೆ ನಿಜವಾಗ್ಲೂ ಎಷ್ಟು ಆತ್ಮಿಕ ಬಲ ಇದೆ ಅನ್ನೋದು ಮುಖ್ಯ. ಸೊ ಯಾರಲ್ಲಿ ಅದು ಹೆಚ್ಚಿರುತ್ತೋ ಅವರನ್ನು ಮಾತ್ರ ಪ್ರಶಂಸೆ ಮಾಡಿದಾಗ ನಮಗೂ ಕೂಡ ಒಂದು ಉನ್ನತಿ ಆಗುತ್ತೆ. ಇನ್ನೊಂದು ಏನು ಅಂದರೆ ಯಾತಕ್ಕೆ ನಾವು ಹೈಯರ್ ಆ್ಯಂಡ್ ಡಿವೈನನ್ನೇ ಪ್ರಶಂಸೆ ಮಾಡಬೇಕು, ಪ್ರಕೃತಿಯನ್ನೇ ಪ್ರಶಂಸೆ ಮಾಡಬೇಕು ಅಂದರೆ ನಮ್ಮಲ್ಲಿ ಏನು ದುಷ್ಟತನ ಇರುತ್ತೆ, ಇನ್ನರ್ ಡಿಮನ್ಸ್ ಅಂತ ಏನು ಕರಿತೀವಿ, ಈ ಷಡ್ರಿಪುಗಳು ಅಂತ ಏನಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಅಥವಾ ಅಹಂಕಾರ, ಮಮಕಾರ ಅಥವಾ ಈ ಥರ ಏನು ಅಥವಾ ದುಷ್ಟ ಶಕ್ತಿಗಳು ನಮ್ಮಲ್ಲಿದೆ. ಸೊ ಅದನ್ನೆಲ್ಲ ಹೋಗಲಾಡಿಸ್ಬೇಕು. ದುಷ್ಟ ಬುದ್ಧಿ, ದುಷ್ಟ ಶಕ್ತಿ, ದುಷ್ಟ ಏನೇ ವ್ಯವಹಾರ, ವರ್ತನೆ ಏನೇ ಇದ್ರೂ, ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಅದೆಲ್ಲ ನಮ್ಮಲ್ಲಿ ಏನಿರುತ್ತೆ ದುರ್ಗುಣಗಳು, ಅದನ್ನು ಹೋಗಲಾಡಿಸೋದು ಹೇಗೆ ಅಂದರೆ ಇದೇ ರೀತಿ. ಅದಕ್ಕೆ ವೇದಿಕಲ್ಲಿ ಹೇಳ್ತಾರೆ, ಯಾರು ಎಷ್ಟೇ ತಪ್ಪು ಮಾಡಿದರೂ ಕೂಡ, ಎಷ್ಟೇ ಕೆಟ್ಟವರಾಗಿದ್ರೂ ಕೂಡ ಅವರು ಸರಿಯಾಗೋದಕ್ಕೆ ಸಾಧ್ಯ ಇದೆ. ಅದು ಈ ಬ್ರಹ್ಮಾಂಡ ಅಲೌ ಮಾಡುತ್ತೆ, ಅದಕ್ಕೆ ಒಂದು ಅವಕಾಶ ಕೊಡುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ವಾಲ್ಮೀಕಿಯ ಕತೆ.
ವಾಲ್ಮೀಕಿ ನಮಗೆ ಗೊತ್ತಿದೆ, ವಾಲ್ಮೀಕಿ ಆಗಕ್ಕೆ ಮುಂಚೆ ಅವರು ರತ್ನಾಕರ ಅಂತ ಆಗಿದ್ರು. ಅವರು ಹೇಗೆ ಒಂದು ಡೆಕೇತಿ ಅದು ಇದು ಎಲ್ಲ ಮಾಡ್ತಾಯಿದ್ರು, ಕಳ್ತನ ಅದು ಇದು ಎಲ್ಲ. ಆದರೆ ಅವರು ಹೇಗೆ ಆ ರೆಪಿಟೇಷನ್ ಮೂಲಕ, ಮಂತ್ರದ ರೆಪಿಟೇಷನ್ ಮೂಲಕವೇ, ನಾವು ಆ ಕತೆ ಕೂಡ ಕೇಳಿದ್ವಿ, ನಾರದ್ರು ಬಂದು ಅವ್ರಿಗೆ ಬೋಧನೆ ಮಾಡಿದಾಗ ರಾಮ ಅಂತ ಹೇಳುವಾಗ ರಾಮ ಅಂತ ಕೂಡ ಹೇಳಲಿಕ್ಕಾಗಲ್ಲ ಬಾಯಿಗೆ, ಅಷ್ಟು ತಪ್ಪನ್ನು ಮಾಡಿರ್ತಾರೆ. ಸೊ ಕೊನೆಗೆ ಅವರು ಅದನ್ನ ಮರ ಅಂತ ಮಾಡ್ತಾರೆ. ಸೊ ಅವರು ಮರ 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 ಅಂತ ಹೇಳ್ತಾ ಅದು ರಾಮ 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 ಅಂತ ಆಯಿತು. ಸೊ ಹಾಗೆ ಅದನ್ನು ಪಠಣ ಮಾಡಿ ಆಮೇಲೆ ಅವರೇ ಎಷ್ಟು ಎತ್ತರದ ಸ್ಥಿತಿಗೆ ಹೋದರು ಅಂದರೆ ಅವರು ರಾಮಾಯಣ, ಇಡೀ ರಾಮಾಯಣನ ರಚನೆ ಮಾಡಿದ್ರು. ಸೊ ಹೀಗೆ ನಮ್ಮಲ್ಲಿರೋ ಆ ದುಷ್ಟತನನ ಹೋಗಲಾಡಿಸೋಕ್ಕೆ ಈ ಬಾಯಿಂದ ಏನು ನಾವು ಹೇಳ್ತೀವಿ ಸ್ತುತಿ, ಅದು ತುಂಬ ದೊಡ್ಡ ಕಾರಣ ನಮ್ಮನ್ನು ಸರಿ ಮಾಡೋದಕ್ಕೆ. ಸೊ ಅದಕ್ಕೇ ನಾವು ಹೈಯರ್ ಆ್ಯಂಡ್ ಡಿವೈನನ್ನೇ ಪ್ರಶಂಸೆ ಮಾಡಬೇಕು, ಪ್ರಕೃತಿಯನ್ನೇ ಪ್ರಶಂಸೆ ಮಾಡಬೇಕು, ಬೇರೆ ಯಾರನ್ನೂ ಅಲ್ಲ. ಇನ್ನೊಂದು ಏನು ಹೇಳ್ತಾರೆ ಅಂದರೆ, ನಾವು ಪ್ರೇಸ್ ಅಂತ ಏನು ಮಾಡ್ತೀವಿ, ಸ್ತುತಿ ಅಂತ ಏನು ಮಾಡ್ತೀವಿ ಮಂತ್ರದ ಮೂಲಕ, ಅದು ಎಷ್ಟೇ ಕೆಟ್ಟ ಕರ್ಮವನ್ನು ಕೂಡ ಸುಟ್ಟಾಕ್ಬಿಡುತ್ತೆ. ಅದಕ್ಕೆ ಆ ಪವರ್ ಇದೆ ಆ ಪ್ರೇಸ್ ಅಥವಾ ಸ್ತುತಿಗೆ. ಸೊ ನಾವು ರೆಪಿಟೇಷನ್ ಮೂಲಕ ಏನು ಜಪವನ್ನು ಮಾಡ್ತೀವಿ, ಆ ಸ್ತುತಿಯನ್ನು ಹೇಳ್ತೀವಿ, ಅದೇ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಮತ್ತು ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ಹೀಗೆ ಮಾಡಿದಾಗ ಪ್ರಕೃತಿ ನಮ್ಮ ಮೇಲೆ ಸಂತುಷ್ಟರಾಗ್ತಾಳೆ, ಹೈಯರ್ ಆ್ಯಂಡ್ ಡಿವೈನ್ ನಮ್ಮ ಮೇಲೆ ಸಂತುಷ್ಟರಾಗಿ ನಮಗೆ ಆಶೀರ್ವಾದ ಮಾಡುತ್ತೆ. ಶಕ್ತಿ ನಮಗೆ ಆಶೀರ್ವಾದ ಮಾಡುತ್ತೆ, ಒಳ್ಳೆಯ ಶಕ್ತಿ ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈ ಕಾರಣಗಳಿಗೆ ನಾವು ಹೈಯರ್ ಆ್ಯಂಡ್ ಡಿವೈನನ್ನು ಮಾತ್ರ ಪ್ರಶಂಸೆ ಮಾಡಬೇಕು. ಪ್ರಕೃತಿ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರಶಂಸೆ ಮಾಡಲಿಕ್ಕೆ ಹೋಗಬಾರ್ದು. ಅದು ಕಲಿಯುಗದಲ್ಲಿ ತುಂಬ ಮುಖ್ಯ. ಯಾಕಂದರೆ ಆಲ್ರೆಡಿ ಎಲ್ಲ ತುಂಬ ದುಷ್ಟಶಕ್ತಿಗಳು ಆಲ್ರೆಡಿ ಇದೆ ಕಲಿಯುಗದಲ್ಲಿ. ಸೊ ಹಾಗಾಗಿ ಈ ಎಚ್ಚರಿಕೆ ನಮ್ಮಲ್ಲಿ ಇರಬೇಕು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.